ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಬೆಂಗಳೂರಿನಲ್ಲಿ ಅಂತರ್ಜಲ ಮಟ್ಟ ಕುಸಿತ ಆಗ್ತಾ ಇರುವಂತ ಹಿನ್ನೆಲೆ ಎಚ್ಚೆತ್ತ BWSSB ಅಂತರ್ಜಲ ಮಟ್ಟ ಸುಧಾರಣೆಗೆ ಹೊಸ ಪ್ಲಾನ್ ಒಂದನ್ನ ಮಾಡಿಕೊಂಡಿದೆ. ಹೊಸ ಪ್ಲಾನ್ನೊಂದಿಗೆ ಜನರಿಗೆ ಜಲಮಂಡಳಿಯಿಂದ ಗುಡ್ ನ್ಯೂಸ್ ಸಿಕ್ಕಿರೋದು. ನಗರದಲ್ಲಿ ಮಳೆ ನೀರು ಕೊಯ್ಲು ಅಭಿಯಾನ ಆರಂಭ. ಮನೆಗೆ ಬಂದು ಮಳೆ ನೀರು ಕೊಯ್ಲು ಅಳವಡಿಕೆ ಮಾಡಲಿದ್ದಾರೆ ಸಿಬ್ಬಂದಿ. ಅಳವಡಿಕೆ ಮಾಡುವಾಗ ಯಾವುದೇ ಹಣ ಕಟ್ಟುವ ಅವಶ್ಯಕತೆ ಇಲ್ಲ. ಮೇಲ್ಛಾವಣಿಯಿಂದ ಬರೋ ನೀರು ನೇರವಾಗಿ ಸಂಪ್ನಲ್ಲಿ ಆಗುತ್ತೆ ಸ್ಟೋರ್. ಇದರಿಂದ ಕಾವೇರಿ ನೀರು ಬೋರ್ವೆಲ್ ಮೇಲೆ ಅವಲಂಬನೆ ಆಗೋದು ಕಡಿಮೆ ಆಗುತ್ತೆ. ನೋಡಿ, ಜಲಮಂಡಳಿಯಿಂದ ಹೊಸ ಪ್ಲಾನ್ ಇದು. ಬೆಂಗಳೂರಿನಲ್ಲಿ ರೇನ್ ವಾಟರ್ ಹಾರ್ವೆಸ್ಟಿಂಗ್ ಕಡ್ಡಾಯ. ಇದನ್ನು ಯಾವಾಗಲೂ ಕೂಡ ಈ ಹಳ್ಳಿಗಳಲ್ಲಿ ನಾವು ನೋಡ್ತಾ ಇರ್ತೀವಿ. ಒಂದಿಷ್ಟು ಜನ ರೈತರು ಈ ರೀತಿಯಾಗಿ ಮಳೆ ನೀರು ಕೊಯ್ಲು ಅಥವಾ ಮಳೆ ನೀರನ್ನು ಕಾಪಾಡ್ಕೊಳ್ತಾರೆ. ಅದನ್ನು ಬೆಳೆಗಳಿಗೆ ಯೂಸ್ ಮಾಡ್ಕೊಳ್ತಾರೆ. ಹಾಗೆ ಮನೆಗಳಲ್ಲೂ ಕೂಡ ಬೇರೆ ಬೇರೆ ಬಳಸೋದಕ್ಕೆ ಅಂತ ಹೇಳಿ ನೀರನ್ನು ಯೂಸ್ ಮಾಡ್ಕೊಳ್ತಾರೆ. ಸೊ ಈಗೂ ಬೆಂಗಳೂರು ಎಚ್ಚೆತ್ತುಕೊಂಡಿರೋದು ಅಥವಾ BWSSB ಎಚ್ಚೆತ್ತುಕೊಂಡಿರೋಂಗೆ ಕಾಣಿಸ್ತಾ ಇದೆ. 2009ರಲ್ಲಿ ಕಡ್ಡಾಯ ನಿಯಮ ತಂದಂಥ ಜಲಮಂಡಳಿ ರೆಸಿಡೆನ್ಸಿ ಮತ್ತು ಕಮರ್ಷಿಯಲ್ ಎರಡೂ ಜಾಗಕ್ಕೂ ನಿಯಮ ಅನ್ವಯ ಆಗುವಂತೆ ಒಂದು ನಿಯಮವನ್ನು ತಂದಿತ್ತು. ಎರಡೂ ವಿಭಾಗದಲ್ಲಿ ವಿಂಗಡಣೆ ಮಾಡಿದೆ. ಈಗ ನಿಯಮಗಳನ್ನು 1200 ಸ್ಕ್ವೇರ್ ಫೀಟ್ ಜಾಗ ಅಥವಾ ಅದಕ್ಕಿಂತ ಹೆಚ್ಚಿದ್ರೆ ಕಡ್ಡಾಯವಾಗಿ ಮಾಡಲೇಬೇಕು. ಇದು ಬೆಂಗಳೂರಿನ 240 ಸ್ಕ್ವೇರ್ ಕಿಲೋಮೀಟ್ರ್ ಒಳಗಡೆ ಇರುವಂಥ ಜಾಗಕ್ಕೆ ಅನ್ವಯ ಆಗುತ್ತೆ. 2400 ಸ್ಕ್ವೇರ್ ಫೀಟ್ ಜಾಗ ಅಥವಾ ಅದಕ್ಕಿಂತ ಹೆಚ್ಚು ಇದ್ದರೆ ಕಡ್ಡಾಯವಾಗಿ ಇದನ್ನು ಮಾಡಲೇಬೇಕಾಗುತ್ತೆ. ಸೊ ಇದು ಬೆಂಗಳೂರಿನ 800 ಸ್ಕ್ವೇರ್ ಕಿಲೋಮೀಟರ್ ಒಳಗಡೆ ಇರುವಂಥ ಜಾಗಕ್ಕೆ ಕಡ್ಡಾಯವಾಗಿ ಅನ್ವಯ ಆಗುತ್ತೆ. ರೇನ್ ವಾಟರ್ ಹಾರ್ವೆಸ್ಟಿಂಗ್ ಇದ್ದರೂ ಜನರು ವ್ಯವಸ್ಥೆ ಮಾಡ್ಕೊಂಡಿಲ್ಲ. ನಿಯಮ ಉಲ್ಲಂಘನೆ ಮಾಡಿದವರ ವಿರುದ್ಧ ಜಲಮಂಡಳಿ ದಂಡ ವಿಧಿಸುತ್ತಾ ಬಂದಿದೆ. ದಂಡ ವಿಧಿಸಿದ್ರೂ ಜನ ರೇನ್ ವಾಟರ್ ಹಾರ್ವೆಸ್ಟಿಂಗ್ ವ್ಯವಸ್ಥೆಯನ್ನು ಮಾಡ್ಕೊಂಡಿಲ್ಲ. ಕೊನೆಗೆ ಜಲಮಂಡಳಿಯಿಂದಲೇ ವ್ಯವಸ್ಥೆ ಮಾಡೋದಕ್ಕೆ ಈಗ ತೀರ್ಮಾನ ಆಗಿರೋದು, ಪ್ಲ್ಯಾನ್ ಆಗಿದೆ. ಮೊದಲು ನೀರು ಕೊಯ್ಲು ಮಾಡುವ ಯಂತ್ರ ನಿರ್ಮಾಣ ಮಾಡ್ತಾರೆ. ನಂತರ ತಿಂಗಳಿಗೆ ಜನ ಕಟ್ಟುವ ದಂಡದ ರೂಪದಲ್ಲಿ ಹಣ ಸಂಗ್ರಹ ಮಾಡ್ತಾರೆ. ಜಲಮಂಡಳಿ ನಿರ್ಮಾಣ ಮಾಡಿದ ವೆಚ್ಚ ಸಂಗ್ರಹದ ನಂತರ ಹಣ ಸಂಗ್ರಹ ಸ್ಥಗಿತ ಮಾಡ್ತಾರೆ. ಈ ಹೊಸ ಯೋಜನೆಯಿಂದ ಜಲಮಂಡಳಿ ಮತ್ತು ಜನರಿಗೆ ಇಬ್ಬರಿಗೂ ಕೂಡ ಲಾಭ ಆಗುತ್ತೆ. ಭಾಳ ಇಂಪಾರ್ಟೆಂಟ್ ಇದು. ಜೊತೆಗೆ ಈ ನೂತನ ಫಿಲ್ಟರ್ನ ಪ್ರಮುಖ ತಾಂತ್ರಿಕ ಅಂಶಗಳು ಏನೇನಪ್ಪ ಅಂದರೆ, ಇದರಲ್ಲಿ ಆ್ಯಂಟಿ ಚೋಕ್ ನೇಯ್ಗೆಯನ್ನು ಹೊಂದಿರುವ SS316 ಮೆಷನ್ನು ಅಳವಡಿಸಲಾಗಿದೆ. ಫಿಲ್ಟರ್ನ ಒಳಗಿರುವ ಸ್ಟ್ರೀಮ್ ಲೈನರ್ ವಿನ್ಯಾಸವು ಒಳಬರುವ ನೀರಿನ ವೇಗವನ್ನು ಗರಿಷ್ಠಗೊಳಿಸುತ್ತದೆ. ಕೇವಲ ಗುರುತ್ವಾಕರ್ಷಣೆಯ ಶಕ್ತಿಯನ್ನು ಬಳಸಿಕೊಂಡು ನೀರು ಹಿಂಪಡೆಯುವ ಸಾಮರ್ಥ್ಯವೂ ಕೂಡ ಇರುತ್ತೆ. 60 ಮೈಕ್ರಾನ್ ಮೆಷ್ನಲ್ಲಿ 90%ಗಿಂತ ಹೆಚ್ಚು ನೀರನ್ನು ಮರುಪಡೆಯುವ ಸಾಮರ್ಥ್ಯ ಕೂಡ ಇರುತ್ತೆ. ಇದರಲ್ಲಿರುವ ರೆಗ್ಯುಲೇಟರಿ ಸಿಸ್ಟಮ್ ಮತ್ತು ಆಟೋಮ್ಯಾಟಿಕ್ ವಿಂಡೋ ಒಟ್ಟಾಗಿ ಕೆಲಸ ಮಾಡುತ್ತೆ. ಇನ್ನು ನೀರಿನಲ್ಲಿರುವ ಎಷ್ಟೇ ದೊಡ್ಡ ಗಾತ್ರದ ತ್ಯಾಜ್ಯವಿದ್ದರೂ ಕೂಡ ಅದನ್ನು ತಕ್ಷಣವೇ ಹೊರಹಾಕಿ ಅತ್ಯಂತ ಶುದ್ಧ ನೀರನ್ನು ಒದಗಿಸುತ್ತದೆ.